ಹಾಗಾದ್ರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತೆ ಸಿದ್ದು ಸೀಟ್ಗೆ ವರ್ಷದ ಗ್ಯಾರಂಟಿನ ಹಾಗಾದ್ರೆ ಒಂದು ವರ್ಷ ಸಾಕ ಹಾಗಾದ್ರೆ ಯಾವ ಕಾರಣಕ್ಕೆ ಈ ಒಂದು ಮಾತನ್ನ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು? ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಟೈಮ್ ಬಾಂಬ್ ಅನ್ನ ಅವರೇ ಇಟ್ಕೊಂಡ್ರ ಹಾಗಾದ್ರೆ? ಇಡೋರು ಸಾಕಷ್ಟು ಜನ ಇದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರೇ ಇಟ್ಕೊಂಡು ಬಿಟ್ರ ಹಾಗಾದ್ರೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಹಾಗಾದ್ರೆ ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ ಒಂದು ವರ್ಷದ ಆಶೀರ್ವಾದವನ್ನ ಕೇಳಿದ್ಯಾಕೆ ಸಿಎಂ ಸಿದ್ದರಾಮಯ್ಯ? ಈ ಒಂದು ವರ್ಷ ಇದ್ರೆ ಹಾಗಾದ್ರೆ ಸಾಕ, ತಮ್ಮ ರಾಜಕೀಯ ನಿವೃತ್ತಿಯನ್ನ ತಗೊಳ್ಕೊಳ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು? ತನ್ನ ಮಾತಿನಂತೆ ಇವರು ಇಂಗಿತವನ್ನ ವ್ಯಕ್ತಪಡಿಸಿದ್ರ? ಈ ತರ ಹಲವು ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಬಹಳ ಪ್ರಮುಖವಾಗಿ ಮೂಡಾಮುಳ್ಳು ಈಗಾಗಲೇ ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಂಡಿದೆ. ಇಡೀ ತನಿಖೆ ನಡೆಸುತ್ತೆ, ಜೊತೆಗೆ ತನಿಖೆಯನ್ನ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ಆಗಿ ಪರಿಣಮಿಸ್ತಾ ಇರುವಂತದ್ದು. ಯಾವಾಗ ಬೇಕಾದ್ರೂ ಸೀಟ್ ಹೋಗ್ಬೋದು. ನಿಜವಾಗ್ಲೂ ಮುಖ್ಯಮಂತ್ರಿಗೆ ಇದೆಯಾ ಹಾಗಾದ್ರೆ ವರ್ಷದ ಅವಧಿ? ಹೈಕಮಾಂಡ್ ಬಿಟ್ಕೊಡ್ತಾರ ಹಾಗಾದ್ರೆ? ಇನ್ನೊಂದು ವರ್ಷವೂ ಕೂಡ ಇರ್ಲಿ ಅಂತ ಸಿದ್ದರಾಮಯ್ಯನವರಿಗೆ ಬಿಟ್ಕೊಡ್ತಾರಾ? ಈ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಜೊತೆಗೆ ಒಂದು ವರ್ಷದೊಳಗೆ ಕುರ್ಚಿ ಖಾಲಿ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ? ಅಷ್ಟು ಈಸಿಯಾಗಿ ಖಾಲಿ ಮಾಡೋಕೆ ಹೋಗಲ್ಲ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಕಳೆದ ಬಾರಿ 5 ವರ್ಷ ಸಿಎಂ ಆಗಿ ಮುಂದುವರ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ ಅಂತ ಸ್ವತಃ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಹಿಂದೆ ಕೂಡ ಯಾವೊಬ್ಬ ಕರ್ನಾಟಕ ರಾಜಕಾರಣಿ ಕೂಡ 5 ವರ್ಷ ಕಂಟಿನ್ಯೂ ಮಾಡಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಂಟಿನ್ಯೂ ಮಾಡಿದಂತ ಮೈಸೂರಿನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ವರ್ಷದಲ್ಲಿ ಬಿಟ್ಕೊಡ್ತಾರಾ? ಇದಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಹಾಗಾದ್ರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿ ಇರ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರು ಒಂದು ವರ್ಷ ಬಿಡ್ತಾರಾ ಹಾಗಾದ್ರೆ? ಇನ್ ಕೇಸ್ ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಬಿಡುತ್ತಾ? ಕೊನೆಗೆ ಇವರ ಹಿಂದೆ ಶಾಡೋ ಮುಖ್ಯಮಂತ್ರಿ ತರ ಇದ್ದಾರಲ್ಲ, ಅವ್ರು ಬಿಟ್ಕೊಳ್ತಾರಾ? ಇಲ್ಲ ಬಣ ರಾಜಕೀಯ ನಡೀತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ ಆದ್ರೆ ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರ ಬಣ. ಈಗಾಗಲೇ ಹೋದಲ್ ಬಂದಲ್ಲ ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಹಿರಿಯ ನಾಯಕರು ಕೂಡ ತಾವಾಗಬೇಕು ಮುಖ್ಯಮಂತ್ರಿ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಇರ್ಬೋದು, ಸುದ್ದಿಗಾರರ ಜೊತೆ ತಮ್ಮ ಇಂಗಿತವನ್ನ ಆಸ್ಪಿರೆಂಟ್, ನಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಅಲ್ಲಿಯ ತನಕ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ಅವರು ಬಿಡ್ತಾರಾ? ಈಗಷ್ಟೇ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರೇ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ವಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ. ನಾನು ಯಾಕೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈ ವಾಗ್ವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ? ಇದರಿಂದ ಮನನೊಂದೋ ಮತ್ತೊಂದು ಇಲ್ಲ ನಾನೊಬ್ಬ ಧೀಮಂತ ರಾಜ್ಯದ ನಾಯಕ, ನಾನು ರಾಜೀನಾಮೆ ಕೊಟ್ಟು ಈ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಈ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಸಿದ್ದರಾಮಯ್ಯನವರ ಮೇಲಿರುವಂಥದ್ದು. ಸಿದ್ದರಾಮಯ್ಯವ್ರಿಗೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಹಾಗಾದ್ರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತೆ ಸಿದ್ದು ಸೀಟ್ಗೆ ವರ್ಷದ ಗ್ಯಾರಂಟಿನ ಹಾಗಾದ್ರೆ ಒಂದು ವರ್ಷ ಸಾಕ ಹಾಗಾದ್ರೆ ಯಾವ ಕಾರಣಕ್ಕೆ ಈ ಒಂದು ಮಾತನ್ನ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು? ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಟೈಮ್ ಬಾಂಬ್ ಅನ್ನ ಅವರೇ ಇಟ್ಕೊಂಡ್ರ ಹಾಗಾದ್ರೆ? ಇಡೋರು ಸಾಕಷ್ಟು ಜನ ಇದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರೇ ಇಟ್ಕೊಂಡು ಬಿಟ್ರ ಹಾಗಾದ್ರೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಹಾಗಾದ್ರೆ ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ ಒಂದು ವರ್ಷದ ಆಶೀರ್ವಾದವನ್ನ ಕೇಳಿದ್ಯಾಕೆ ಸಿಎಂ ಸಿದ್ದರಾಮಯ್ಯ? ಈ ಒಂದು ವರ್ಷ ಇದ್ರೆ ಹಾಗಾದ್ರೆ ಸಾಕ, ತಮ್ಮ ರಾಜಕೀಯ ನಿವೃತ್ತಿಯನ್ನ ತಗೊಳ್ಕೊಳ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು? ತನ್ನ ಮಾತಿನಂತೆ ಇವರು ಇಂಗಿತವನ್ನ ವ್ಯಕ್ತಪಡಿಸಿದ್ರ? ಈ ತರ ಹಲವು ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಬಹಳ ಪ್ರಮುಖವಾಗಿ ಮೂಡಾಮುಳ್ಳು ಈಗಾಗಲೇ ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಂಡಿದೆ. ಇಡೀ ತನಿಖೆ ನಡೆಸುತ್ತೆ, ಜೊತೆಗೆ ತನಿಖೆಯನ್ನ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ಆಗಿ ಪರಿಣಮಿಸ್ತಾ ಇರುವಂತದ್ದು. ಯಾವಾಗ ಬೇಕಾದ್ರೂ ಸೀಟ್ ಹೋಗ್ಬೋದು. ನಿಜವಾಗ್ಲೂ ಮುಖ್ಯಮಂತ್ರಿಗೆ ಇದೆಯಾ ಹಾಗಾದ್ರೆ ವರ್ಷದ ಅವಧಿ? ಹೈಕಮಾಂಡ್ ಬಿಟ್ಕೊಡ್ತಾರ ಹಾಗಾದ್ರೆ? ಇನ್ನೊಂದು ವರ್ಷವೂ ಕೂಡ ಇರ್ಲಿ ಅಂತ ಸಿದ್ದರಾಮಯ್ಯನವರಿಗೆ ಬಿಟ್ಕೊಡ್ತಾರಾ? ಈ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಜೊತೆಗೆ ಒಂದು ವರ್ಷದೊಳಗೆ ಕುರ್ಚಿ ಖಾಲಿ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ? ಅಷ್ಟು ಈಸಿಯಾಗಿ ಖಾಲಿ ಮಾಡೋಕೆ ಹೋಗಲ್ಲ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಕಳೆದ ಬಾರಿ 5 ವರ್ಷ ಸಿಎಂ ಆಗಿ ಮುಂದುವರ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ ಅಂತ ಸ್ವತಃ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಹಿಂದೆ ಕೂಡ ಯಾವೊಬ್ಬ ಕರ್ನಾಟಕ ರಾಜಕಾರಣಿ ಕೂಡ 5 ವರ್ಷ ಕಂಟಿನ್ಯೂ ಮಾಡಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಂಟಿನ್ಯೂ ಮಾಡಿದಂತ ಮೈಸೂರಿನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ವರ್ಷದಲ್ಲಿ ಬಿಟ್ಕೊಡ್ತಾರಾ? ಇದಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಹಾಗಾದ್ರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿ ಇರ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರು ಒಂದು ವರ್ಷ ಬಿಡ್ತಾರಾ ಹಾಗಾದ್ರೆ? ಇನ್ ಕೇಸ್ ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಬಿಡುತ್ತಾ? ಕೊನೆಗೆ ಇವರ ಹಿಂದೆ ಶಾಡೋ ಮುಖ್ಯಮಂತ್ರಿ ತರ ಇದ್ದಾರಲ್ಲ, ಅವ್ರು ಬಿಟ್ಕೊಳ್ತಾರಾ? ಇಲ್ಲ ಬಣ ರಾಜಕೀಯ ನಡೀತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ ಆದ್ರೆ ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರ ಬಣ.
ಈಗಾಗಲೇ ಹೋದಲ್ ಬಂದಲ್ಲ ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಹಿರಿಯ ನಾಯಕರು ಕೂಡ ತಾವಾಗಬೇಕು ಮುಖ್ಯಮಂತ್ರಿ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಇರ್ಬೋದು, ಸುದ್ದಿಗಾರರ ಜೊತೆ ತಮ್ಮ ಇಂಗಿತವನ್ನ ಆಸ್ಪಿರೆಂಟ್, ನಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಅಲ್ಲಿಯ ತನಕ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ಅವರು ಬಿಡ್ತಾರಾ? ಈಗಷ್ಟೇ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರೇ, ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ವಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ. ನಾನು ಯಾಕೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈ ವಾಗ್ವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ? ಇದರಿಂದ ಮನನೊಂದೋ ಮತ್ತೊಂದು ಇಲ್ಲ, ನಾನೊಬ್ಬ ಧೀಮಂತ ರಾಜ್ಯದ ನಾಯಕ, ನಾನು ರಾಜೀನಾಮೆ ಕೊಟ್ಟು ಈ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಈ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಸಿದ್ದರಾಮಯ್ಯನವರ ಮೇಲಿರುವಂಥದ್ದು. ಸಿದ್ದರಾಮಯ್ಯವ್ರಿಗೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಹಾಗಾದ್ರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತೆ ಸಿದ್ದು ಸೀಟ್ಗೆ ವರ್ಷದ ಗ್ಯಾರಂಟಿನ ಹಾಗಾದ್ರೆ ಒಂದು ವರ್ಷ ಸಾಕ? ಹಾಗಾದ್ರೆ ಯಾವ ಕಾರಣಕ್ಕೆ ಈ ಒಂದು ಮಾತನ್ನ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು? ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಟೈಮ್ ಬಾಂಬ್ ಅನ್ನ ಅವರೇ ಇಟ್ಕೊಂಡ್ರ ಹಾಗಾದ್ರೆ? ಇಡೋರು ಸಾಕಷ್ಟು ಜನ ಇದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರೇ ಇಟ್ಕೊಂಡು ಬಿಟ್ರ ಹಾಗಾದ್ರೆ? ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಹಾಗಾದ್ರೆ? ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ 1 ವರ್ಷದ ಆಶೀರ್ವಾದವನ್ನ ಕೇಳಿದ್ಯಾಕೆ ಸಿಎಂ ಸಿದ್ದರಾಮಯ್ಯ? ಈ 1 ವರ್ಷ ಇದ್ರೆ ಹಾಗಾದ್ರೆ ಸಾಕ? ತಮ್ಮ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು? ತನ್ನ ಮಾತಿನಂತೆ ಇವರು ಇಂಗಿತವನ್ನ ವ್ಯಕ್ತಪಡಿಸಿದ್ರ? ಈ ತರ ಹಲವು ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಬಹಳ ಪ್ರಮುಖವಾಗಿ ಮೂಡಾಮುಳ್ಳು ಈಗಾಗಲೇ ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಂಡಿದೆ. ಇಡೀ ತನಿಖೆ ನಡೆಸುತ್ತೆ. ಜೊತೆಗೆ ತನಿಖೆಯನ್ನ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ಆಗಿ ಪರಿಣಮಿಸ್ತಾ ಇರುವಂತದ್ದು. ಯಾವಾಗ ಬೇಕಾದ್ರೂ ಸೀಟ್ ಹೋಗ್ಬೋದು. ನಿಜವಾಗ್ಲೂ ಮುಖ್ಯಮಂತ್ರಿಗೆ ಇದೆಯಾ ಹಾಗಾದ್ರೆ ವರ್ಷದ ಅವಧಿ? ಹೈಕಮಾಂಡ್ ಬಿಟ್ಕೊಡ್ತಾರ ಹಾಗಾದ್ರೆ? ಇನ್ನು 1 ವರ್ಷವೂ ಕೂಡ ಇರ್ಲಿ ಅಂತ ಸಿದ್ದರಾಮಯ್ಯನವರಿಗೆ ಬಿಟ್ಕೊಡ್ತಾರಾ? ಈ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಜೊತೆಗೆ 1 ವರ್ಷದೊಳಗೆ ಕುರ್ಚಿ ಖಾಲಿ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ? ಅಷ್ಟು ಈಸಿಯಾಗಿ ಖಾಲಿ ಮಾಡೋಕೆ ಹೋಗಲ್ಲ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಕಳೆದ ಬಾರಿ 5 ವರ್ಷ ಸಿಎಂ ಆಗಿ ಮುಂದುವರ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ ಅಂತ ಸ್ವತಃ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಯಾವೊಬ್ಬ ಕರ್ನಾಟಕ ರಾಜಕಾರಣಿ ಕೂಡ 5 ವರ್ಷ ಕಂಟಿನ್ಯೂ ಮಾಡಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಂಟಿನ್ಯೂ ಮಾಡಿದಂತ ಮೈಸೂರಿನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ 1 ವರ್ಷದಲ್ಲಿ ಬಿಟ್ಕೊಡ್ತಾರಾ? ಇದಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಹಾಗಾದ್ರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿ ಇರ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರು 1 ವರ್ಷ ಬಿಡ್ತಾರಾ ಹಾಗಾದ್ರೆ? ಇನ್ ಕೇಸ್ ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಬಿಡುತ್ತಾ? ಕೊನೆಗೆ ಇವರ ಹಿಂದೆ ಶಾಡೋ ಮುಖ್ಯಮಂತ್ರಿ ತರ ಇದ್ದಾರಲ್ಲ, ಅವ್ರು ಬಿಟ್ಕೊಳ್ತಾರಾ? ಇಲ್ಲ ಬಣ ರಾಜಕೀಯ ನಡೀತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ ಆದ್ರೆ ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರ ಬಣ. ಈಗಾಗಲೇ ಹೋದಲ್ ಬಂದಲ್ಲ ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಹಿರಿಯ ನಾಯಕರು ಕೂಡ ತಾವಾಗಬೇಕು ಮುಖ್ಯಮಂತ್ರಿ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಇರ್ಬೋದು, ಸುದ್ದಿಗಾರರ ಜೊತೆ ತಮ್ಮ ಇಂಗಿತವನ್ನ ಆಸ್ಪಿರೆಂಟ್, ನಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಅಲ್ಲಿಯ ತನಕ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ಅವರು ಬಿಡ್ತಾರಾ? ಈಗಷ್ಟೇ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರೇ, ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ವಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ. ನಾನು ಯಾಕೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈ ವಾಗ್ವಾದ ಎಲ್ಲಿಗೆ ಬಂದು ನಿಲ್ಲುತ್ತೆ? ಇದರಿಂದ ಮನನೊಂದೋ ಮತ್ತೊಂದು ಇಲ್ಲ, ನಾನೊಬ್ಬ ಧೀಮಂತ ರಾಜ್ಯದ ನಾಯಕ, ನಾನು ರಾಜೀನಾಮೆ ಕೊಟ್ಟು ಈ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಈ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಸಿದ್ದರಾಮಯ್ಯನವರ ಮೇಲಿರುವಂತದ್ದು. ಸಿದ್ದರಾಮಯ್ಯವ್ರಿಗೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಹಾಗಾದ್ರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತೆ ಸಿದ್ದು ಸೀಟ್ಗೆ ವರ್ಷದ ಗ್ಯಾರಂಟಿನ ಹಾಗಾದ್ರೆ 1 ವರ್ಷ ಸಾಕ? ಹಾಗಾದ್ರೆ ಯಾವ ಕಾರಣಕ್ಕೆ ಈ ಒಂದು ಮಾತನ್ನ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು? ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಟೈಮ್ ಬಾಂಬ್ ಅನ್ನ ಅವರೇ ಇಟ್ಕೊಂಡ್ರ ಹಾಗಾದ್ರೆ? ಇಡೋರು ಸಾಕಷ್ಟು ಜನ ಇದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರೇ ಇಟ್ಕೊಂಡು ಬಿಟ್ರ ಹಾಗಾದ್ರೆ? ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಹಾಗಾದ್ರೆ? ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಬಹುದಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಜೊತೆಗೆ 1 ವರ್ಷದ ಆಶೀರ್ವಾದವನ್ನ ಕೇಳಿದ್ಯಾಕೆ ಸಿಎಂ ಸಿದ್ದರಾಮಯ್ಯ? ಈ 1 ವರ್ಷ ಇದ್ರೆ ಹಾಗಾದ್ರೆ ಸಾಕ? ತಮ್ಮ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು? ತನ್ನ ಮಾತಿನಂತೆ ಇವರು ಇಂಗಿತವನ್ನ ವ್ಯಕ್ತಪಡಿಸಿದ್ರ? ಈ ತರ ಹಲವು ಈಗ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಬಹಳ ಪ್ರಮುಖವಾಗಿ ಮೂಡಾಮುಳ್ಳು ಈಗಾಗಲೇ ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಂಡಿದೆ. ಇಡೀ ತನಿಖೆ ನಡೆಸುತ್ತೆ. ಜೊತೆಗೆ ತನಿಖೆಯನ್ನ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ಆಗಿ ಪರಿಣಮಿಸ್ತಾ ಇರುವಂತದ್ದು. ಯಾವಾಗ ಬೇಕಾದ್ರೂ ಸೀಟ್